ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅತ್ತಿಂದಿತ್ತ ಒಂದೇ ಸಮನೆ ನಡೆಯುತ್ತಾ ಏನೋ ಗಾಢವಾದ ಯೋಚನೆಯಲ್ಲಿ ಇದ್ದವಳ ಬಳಿ, ಏ ಇಚ್ಛಾ, ಏನಾಯ್ತೆ? ಯಾಕೆ ಒಳ್ಳೆ ಕಪಿತರ ಆಡ್ತಾ ಇದೆಯಾ ಎಂದು ಪ್ರಶ್ನಿಸಿದಳು ರದ್ದಿ. ಮತ್ತೆ ಯೋಚನೆ ಮಾಡದೇ ಇದ್ದರೆ ಹೇಗೆ? 1 ತಿಂಗಳು ರಜಾ ಇದೆ, ಏನು ಮಾಡೋದು ರಜೆಯಲ್ಲಿ? ಯಾವ ಮೂವಿಗೆ ಹೋಗೋದು? ಯಾವ್ಯಾವ ಚಾಕ್ಲೇಟ್ ತಿನ್ಬೋದು? ಆ್ಯಪಲ್ ಮೈಕ್ರೋ ಕಟ್ಟಿಂಗ್ ಮಾಡಬೇಕಾಗಿಲ್ಲ, ಬುಕ್ಸ್ ಓದಬೇಕಾಗಿಲ್ಲ, ಬೋರಿಂಗ್ ಪಾಠ ಕೇಳಬೇಕಾಗಿಲ್ಲ, ಹಾಯಾಗಿರ್ಬೋದು. ಹೀಗೆ ಏನೋ ಯೋಚನೆ ಮಾಡ್ತಾ ಇದ್ದೆ ಎಂದಳು. ಏನೇ ನೀನು ಚಾಕ್ಲೇಟ್ ಆ್ಯಪಲ್ ಅಂತ ಹೇಳ್ತಾ ಇದೆಯಾ? ಆ ಯೋಚನೆಯೆಲ್ಲ ಬಿಟ್ಟು ಅಣ್ಣನ ಜೊತೆ ಹನಿಮೂನ್ಗೋಗು, ಯಾವ ಜಾಗ ಒಳ್ಳೆಯದು ಅಂತ ಸರ್ಚ್ ಮಾಡು ಎಂದಾಗ ಅವಳತ್ತ ಉರಿನೋಟ ಬೀರಿ, ಹಾಂ, ಹನಿಮೂನ್ಗೆ ಯಾವ ಪ್ಲೇಸ್ ಚೆನ್ನಾಗಿದೆ ಅಂತ ನೀನು ಸರ್ಚ್ ಮಾಡು. 4 ತಿಂಗಳು ಕಳೆದ್ರೆ ಡಿಗ್ರಿ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಹೇಗೂ ನಿನ್ನ ಮದುವೆ ಇದೆಯಲ್ವಾ, ಅವಾಗಿಬ್ಬರು ಜೊತೆಯಲ್ಲೇ ಹನಿಮೂನ್ಗೆ ಹೋಗೋಣ, ಓಕೆನಾ ಎಂದಳು. ವೃದ್ಧಿಯ ಮೊಗ ನಾಚಿಕೆಯಿಂದ ಕೆಂಬಣ್ಣಕ್ಕೆ ಬದಲಾಯಿತು. ಅದನ್ನು ಗಮನಿಸಿದ ಇಚ್ಛಾ, ಓಹೋ, ಅಣ್ಣನ ನೆನಪು ಬಂತು ಅಲ್ವಾ ಎಂದು ಕಣ್ಣು ಹೊಡೆದಳು. ಮತ್ತವಳೆ ಮಾತು ಮುಂದುವರಿಸಿ, ವೃದ್ಧಿ, ನಾನೊಂದು 4 ದಿನ ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಕಣೆ, ತುಂಬ ದಿನ ಆಯಿತು ಮನೆ ಕಡೆಗೆ ಹೋಗದೆ ಎಂದಾಗ ವೃದ್ಧಿ, ಸರಿ ಕಣೆ, ಹೋಗ್ಬಾ ಎಂದಳು. ರಾತ್ರಿ ಸಾರ್ಥಕ್ ಮನೆಗೆ ಬಂದವನು ಇಚ್ಛಳ ಬಳಿ ಪರೀಕ್ಷೆಯ ಬಗ್ಗೆ ವಿಚಾರಿಸಿದಾಗ ಚೆನ್ನಾಗಿ ಬರೆದಿದ್ದೇನೆ ಎಂದು ಹೇಳಿದವಳು. ಬಳಿಕ ತಾನು 4 ದಿನ ತವರು ಮನೆಯಲ್ಲಿ ನಿಂತು ಬರುವ ವಿಷಯವನ್ನು ತಿಳಿಸಿದಾಗ ಅವನು ಸಮ್ಮತಿಸಿದ. ಮನೆಯವರಿಗೆ ವಿಷಯ ತಿಳಿಸಿದವಳು ತನ್ನ ತವರು ಮನೆಗೆ ಹೊರಟಳು. ಸಾರ್ಥಕ್ ಅವಳ ಜೊತೆಗೆ ಹೋಗಿ ಅವಳನ್ನು ಮನೆಯ ತನಕ ಬಿಟ್ಟು ರೆಸ್ಟೋರೆಂಟ್ಗೆ ಹೋದ. ಇಚ್ಛಾ ಮನೆಗೆ ಬಂದದ್ದೇ ಇಶಾನ್, ದಾಮೋದರ್ರವರು ಹಾಗೂ ವಿಮಲಾರವರು ತುಂಬ ಖುಷಿಪಟ್ಟರು. ಇಶಾನ್ ಜೊತೆ ಅವಳಿಗೆ ಇಷ್ಟವಿರುವ ಸಿನಿಮಾ ನೋಡಲು ಹೋದಳು. ಮೊದಲು ಹೇಗಿದ್ದಳೋ ಹಾಗೆ ಪುಟ್ಟ ಮಗು ಥರ ಇದ್ದಳು. ಇಚ್ಛಾ ತನ್ನ ತವರು ಮನೆಗೆ ಬಂದು 2 ದಿನಗಳು ಕಳೆದವು. ಸಾರ್ಥಕ್ನ ಮನೆಯಿಂದ ಯಾರೊಬ್ಬರೂ ಅವಳಿಗೆ ಕರೆ ಮಾಡಿರಲಿಲ್ಲ. ಆ ಮನೆಯಲ್ಲಿ ಅವಳು ಸೊಸೆಯಾಗಿರಲಿಲ್ಲ, ಮಗಳಾಗಿದ್ದಳು. ಎಲ್ಲರ ಮುದ್ದಿನ ಕಣ್ಮಣಿಯಾಗಿದ್ದಳು. ಹಾಗಿದ್ದವಳ ಬಗ್ಗೆ ಯಾರೂ ವಿಚಾರಿಸುತ್ತಿಲ್ಲ ಎಂದಾಗ ಯಾಕೋ ಅವಳಿಗೆ ಏನೋ ಸರಿಯಿಲ್ಲ ಎಂಬ ಅನುಮಾನ ಕಾಡಿತು. ಮನೆಯವರಿಗೆ ತಿಳಿಸಿ ಮರುದಿನವೇ ಗಂಡನ ಮನೆಗೆ ಹೋದಳು. ಅಲ್ಲಿ ಹೋದಾಗ ಎಲ್ಲವೂ ಬದಲಾಗಿತ್ತು. ಡೈನಿಂಗ್ ಟೇಬಲ್ ಬಳಿ ಎಂದೂ ಇಲ್ಲದ ಸದ್ದು. ಅರೆ, ಯಾರು ಬಂದಿದ್ದಾರೆ? ಯಾವುದೋ ಹೊಸ ದನಿ ಕೇಳ್ತಾ ಇದೆಯಲ್ಲ ಎಂದು ಮನಸ್ಸಲ್ಲಿ ಅಂದುಕೊಂಡು ಆ ಕಡೆ ಹೆಜ್ಜೆ ಹಾಕಿದಳು. ಮನೆಯವರೆಲ್ಲರೂ ಜೊತೆಯಲ್ಲಿ ಇದ್ದರು. ಜೊತೆಯಲ್ಲಿ 2 ಹೊಸ ಮುಖ. ಅರುಂಧತಿಯವರ ಬಳಿ ಹೋದವಳು ಅಜ್ಜಿ ಎಂದಾಗ, ಇಚ್ಛಾ ಪುಟ್ಟ ಬಂದ್ಯಾ? ನೋಡು ಪುಟ್ಟ, ನೀನು ಹೋದ ದಿನ ಇವರಿಬ್ಬರು ಬಂದರು. ಇವರ ಜೊತೆ ಇದ್ದರೆ ಸಮಯ ಹೇಗೆ ಹೋಗುತ್ತೋ ಗೊತ್ತೇ ಆಗಲ್ಲ ನೋಡು. ಅಂದಹಾಗೆ ನಿನಗಿವರ ಪರಿಚಯ ಇಲ್ಲ ಅಲ್ವಾ? ಇವರು ನಿಮ್ಮ ಮದುವೆಗೆ ಬಂದಿರಲಿಲ್ಲ, ಅದಕ್ಕೆ ನಿನಗೆ ಪರಿಚಯ ಇಲ್ಲ. ಇವಳು ನಮ್ಮ ದುರ್ಗಾಳ ದೊಡ್ಡಣ್ಣ ಅನಂತನ ಮಗಳು ಆರತಿ, ಮತ್ತಿವಳು ದುರ್ಗಾಳ ಚಿಕ್ಕಣ್ಣ ಅಶೋಕ್ನ ಮಗಳು ಕೀರ್ತಿ ಎಂದಾಗ ಇಚ್ಛಾ ಮರು ಮಾತನಾಡದೆ ಸುಮ್ಮನೆ ನಕ್ಕಳಷ್ಟೇ. ಅವರು ಅವಳ ಕಡೆಗೆ ವ್ಯಂಗ್ಯ ನಗು ನಕ್ಕರು. ಇಚ್ಛಾಗೆ ಏನೋ ಸರಿಯಿಲ್ಲ ಅನಿಸತೊಡಗಿತು. ಆಗ ಶಿವಕುಮಾರ್ರವರು, ಪುಟ್ಟ, ನೀನು ಕೂತ್ಕೋ, ತಿಂಡಿ ತಿನ್ನು ಎಂದಾಗ, ಬೇಡ ಮಾವ, ನೀವು ತಿನ್ನಿ, ನಾನು ಮನೆಯಲ್ಲಿ ತಿಂದು ಬಂದೆ ಎಂದಳು. ಹೇಗಿದ್ದಾರೆ ಮನೆಯಲ್ಲಿ ಎಲ್ಲರೂ ಎಂದವರು ಕೇಳಿದಾಗ, ಎಲ್ಲರೂ ಚೆನ್ನಾಗಿದ್ದಾರೆ ಮಾವ ಎಂದಳು. ಇಚ್ಛಾ ನೋಡಲಿ ಎಂದು ಆರತಿ ಬೇಕೆಂದೇ ಸಾರ್ಥಕ್ನ ಬಾಯಿಗೆ ಇಡ್ಲಿ ತುರುಕಿದಳು. ಸಾರ್ಥಕ್ಗೆ ತನ್ನ ತಾಯಿಯ ಕಡೆಯವರು ಎಂದರೆ ಸ್ವಲ್ಪ ಅಕ್ಕರೆ ಜಾಸ್ತಿ. ಅವಳಿಗೆ ಏನೂ ಹೇಳದೆ ಅವಳು ತುರುಕಿದ ಇಡ್ಲಿಯನ್ನು ತಿಂದ. ಇಚ್ಛಾಗೆ ಯಾಕೋ ಮನಸ್ಸಿಗೆ ದುಃಖವಾಯಿತು. ಅವನು ಇಚ್ಛಾಳ ಕಡೆಗೆ ನೋಡಲು ಕೀರ್ತಿ ಬಿಡಲಿಲ್ಲ. ಆರತಿ ಅವನಿಗೆ ತಿನ್ನಿಸಿದನ್ನು ಕಂಡು ಕೀರ್ತಿ ಕೂಡ ಅವನಿಗೆ ತಿನ್ನಿಸಲು ಮುಂದಾದಳು. ಸಾರ್ಥಕ್ ತನ್ನನ್ನು ಗಮನಿಸಲಿಲ್ಲ ಎಂದು ಅವಳು ನೊಂದುಕೊಂಡಳು. ನೇರ ತನ್ನ ಕೋಣೆಗೆ ಹೋದವಳು ಬಾಲ್ಕನಿಗೆ ಹೋಗಿ ಆಕಾಶದೆಟ್ಟಿಸುತ್ತಾ ಕುಳಿತಳು. ಅವಳ ಭುಜದ ಮೇಲೆ ಯಾರೋ ಕೈ ಇಟ್ಟಂತಾಗಿ ತಿರುಗಿ ನೋಡಿದಾಗ ವೃದ್ಧಿ ನಿಂತಿದ್ದಳು. ಏನು ಯೋಚನೆ ಮಾಡ್ತಿದ್ಯಾ ಇಚ್ಛಾ? ಏನಿಲ್ಲ ಕಣೆ. ನನ್ನ ಹತ್ರ ಸುಳ್ಳು ಹೇಳಬೇಡ ಇಚ್ಛಾ. ನೀನೇನು ಅಂತ ನಂಗೆ ಗೊತ್ತಿಲ್ವಾ ಹೇಳು? ನೀನು ಮನೆಗೆ ಹೋದ್ಮೇಲೆ ಯಾರೂ ನಿನಗೆ ಕಾಲ್ ಮಾಡಿ ವಿಚಾರಿಸಿಲ್ಲ. ಕಾರಣ ಆ ಆರತಿ ಮತ್ತು ಕೀರ್ತಿ. ಅವರು ಡಿಗ್ರಿ ಸ್ಟೂಡೆಂಟ್ಸ್. ಇವಾಗ ಅವರಿಗೂ ಸೆಮ್ ಬ್ರೇಕ್, ಅದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಇಬ್ಬರು ಯಾವಾಗಲೂ ಅಣ್ಣನ ಹಿಂದೆ ಇರ್ತಾರೆ. ಮನೆಯವರ ಜೊತೆ ಚೆನ್ನಾಗಿ ನಡ್ಕೊಂಡು ಅವರನ್ನೆಲ್ಲ ಬುಟ್ಟಿಗೆ ಹಾಕ್ಕೊಂಡಿದ್ದಾರೆ. ನಿನಗೆ ಕಾಲ್ ಮಾಡಿ ವಿಷಯ ತಿಳಿಸ್ಬೇಕು ಅಂತ ತುಂಬ ಸಾರಿ ಅಂದ್ಕೊಂಡೆ. ಆದರೆ ವಿಷಯ ಗೊತ್ತಾದರೆ ನೀನು ನೊಂದ್ಕೋತೀಯ ಅಂತ ಹೇಳಿಲ್ಲ. ನೀನು ಅಲ್ಲಿ ಖುಷಿಯಾಗಿರ್ತೀಯ,
ಸುಮ್ಮನೆ ಯಾಕೆ ಇಲ್ಲಿಯ ಬಗ್ಗೆ ಹೇಳಿ ನಿನಗೆ ಬೇಜಾರು ಮಾಡೋದು. ಆದರೂ ನೀನೇ ಬಂದದ್ದು ಒಳ್ಳೆಯದಾಯಿತು. ಮುಂದೇನು ಮಾಡಬೇಕು ನೀನೇ ನೋಡು. ನಿನ್ನ ಜೊತೆ ನಾನಿರ್ತೀನಿ ಎಂದು ಭರವಸೆ ನೀಡಿದಳು. ಇಚ್ಛಾ ಅವಳ ಕೈಯನ್ನು ವೃದ್ಧಿಯ ಕೈಯಲ್ಲಿ ಸೇರಿಸಿದಳು. ಇಚ್ಛಾ, ನನಗೆ ಆ್ಯಪಲ್ ಮೈಕ್ರೋ ಕಟ್ ಮಾಡಿ ಕೊಡು ಬಾ. ನೀನು ಹೀಗೆ ಸೈಲೆಂಟ್ ಆಗಿದ್ದರೆ ಚೆನ್ನಾಗಿರಲ್ಲ. ಪ್ಲೀಸ್ ಬಾ. ಅವಳ ಮಾತಿಗೆ ನಕ್ಕವಳು ಸರಿ ಬಾ ಎಂದಳು. ಇಬ್ಬರು ಜೊತೆಯಲ್ಲಿ ಕೆಳಗೆ ಹೋಗುವಾಗ ಆರತಿ ಮತ್ತು ಕೀರ್ತಿ ಮಾತನಾಡುತ್ತಿರುವುದು ಅವರ ಕಿವಿಗೆ ಬಿತ್ತು. ನೋಡೆ ಕೀರ್ತಿ, ಪಾಪು ಭವನ್ ತಂಟೆಗೆ ಬರಬೇಡ, ಅವರು ನನ್ನವರು ಎಂದು ಆರತಿ ಹೇಳಿದರೆ ಅದು ಹೇಗಾಗುತ್ತೆ? ಅವರು ನನ್ನವರು. ಮೊದಲು ಹೇಗಾದರೂ ಮಾಡಿ ಇಚ್ಛಾನ ಓಡಿಸ್ತೀನಿ, ಆಮೇಲೆ ಭಾವ ನನಗೇನೆ, ನೋಡ್ತಾ ಇರು ಎಂದಳು ಕೀರ್ತಿ. ಅವರ ಮಾತು ಕೇಳಿ ಇಚ್ಛಾಗೆ ಕೋಪ ನೆತ್ತಿಗೇರಿತು. ಹೇಗಾದರೂ ಮಾಡಿ ಇಬ್ಬರಿಗೂ ಸರಿಯಾದ ಪಾಠ ಕಲಿಸಬೇಕು ಎಂದುಕೊಂಡಳು. ಅಡುಗೆ ಕೋಣೆಗೆ ಹೋದವಳು ವೃದ್ಧಿಗೆ ಆ್ಯಪಲ್ ಮೈಕ್ರೋ ಕಟ್ ಮಾಡಿಕೊಟ್ಟು ಆರತಿ ಹಾಗೂ ಕೀರ್ತಿಗೆ ಹೇಗೆ ಬುದ್ಧಿ ಕಲಿಸುವುದು ಎಂದು ಯೋಚಿಸುತ್ತಾ ಕುಳಿತಳು. ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.